ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಒನ್ ಪಾಯಿಂಟ್ ಟಿವಿ. ಕರ್ನಾಟಕದಲ್ಲಿ ಹೊಸ ಬಿಲ್. ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಮಹತ್ವದ ಒಂದು ಬೆಳವಣಿಗೆ ನಡೆದಿದೆ. ಸರ್ಕಾರಿ ಆವರಣಗಳು ಮತ್ತು ಸಾರ್ವಜನಿಕ ಆಸ್ತಿಗಳ ಬಳಕೆಯನ್ನು ನಿಯಂತ್ರಿಸುವ ಕರ್ನಾಟಕ ರೆಗ್ಯುಲೇಷನ್ ಆಫ್ ಯೂಸ್ ಆಫ್ ಗವರ್ಮೆಂಟ್ ಪ್ರಿಮಿಸಸ್ ಅಂಡ್ ಪಬ್ಲಿಕ್ ಪ್ರಾಪರ್ಟಿ ಬಿಲ್ 2026ಕ್ಕೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳು, ಸಭೆಗಳು, ರ್ಯಾಲಿಗಳು ಸೇರಿದಂತೆ ವಿವಿಧ ಚಟುವಟಿಕೆಗಳಿಗೆ ನಿಯಮಗಳನ್ನು ತರಲು ಈ ಬಿಲ್ ಉದ್ದೇಶಿಸಿದೆ. ಈ ಬೆಳವಣಿಗೆ ಆರ್ಎಸ್ಎಸ್ ಸಂಘಟನೆಗೆ ಸಂಬಂಧಿಸಿದ ವಿವಾದದ ಹಿನ್ನೆಲೆಯಲ್ಲಿ ಮತ್ತಷ್ಟು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಆದರೆ ಸರ್ಕಾರದ ಪರವಾಗಿ ಈ ಕಾನೂನು ಯಾವುದೇ ಒಂದು ಸಂಘಟನೆಯನ್ನು ಗುರಿಯಾಗಿಸಿಕೊಂಡಿಲ್ಲ ಎಂದು ಹೇಳಲಾಗಿದೆ. ಇದೀಗ ಬಿಲ್ ವಿಧಾನಮಂಡಲದ ಮುಂದಿನ ಪ್ರಕ್ರಿಯೆ ಕಡೆಗೆ ಸಾಗಲಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಈ ವಿಚಾರ ಮತ್ತಷ್ಟು ಬಿಸಿಯಾಗುವ ಸಾಧ್ಯತೆ ಇದೆ. ಕಾವೇರಿ ನೀರು ಬಂದ್ ಬಳಿಕವೂ ಕಾವೇರಿದ ರಾಜಕೀಯ. ತಮಿಳುನಾಡಿಗೆ ನೀರು ಬಿಡುವ ವಿಚಾರವಾಗಿ ಕರ್ನಾಟಕದಲ್ಲಿ ನಡೆದ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ವಿಶೇಷವಾಗಿ ಮಂಡ್ಯದಲ್ಲಿ ರೈತರು ತೀವ್ರ ಪ್ರತಿಭಟನೆ ನಡೆಸಿದ್ದು, ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖಾಲಿ ಕೊಡಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿದ ರೈತರ ದೃಶ್ಯಗಳು ಗಮನ ಸೆಳೆದಿವೆ. ಇನ್ನೊಂದೆಡೆ ಬೆಂಗಳೂರಿನಲ್ಲಿ ಬಂದ್ನ ಪರಿಣಾಮ ನಿರೀಕ್ಷಿಸಿದಷ್ಟು ದೊಡ್ಡ ಪ್ರಮಾಣದಲ್ಲಿ ಕಂಡು ಬಂದಿಲ್ಲ ಎಂದು ವರದಿಯಾಗಿದೆ. ಆದರೆ ಕಾವೇರಿ ವಿಚಾರ ಇಲ್ಲಿಗೆ ಮುಗಿದಿಲ್ಲ. ಇನ್ನೊಂದೆಡೆ ಬೆಂಗಳೂರಿನಲ್ಲಿ ಬಂದ್ನ ಪರಿಣಾಮ ನಿರೀಕ್ಷಿಸಿದಷ್ಟು ದೊಡ್ಡ ಪ್ರಮಾಣದಲ್ಲಿ ಕಂಡು ಬಂದಿಲ್ಲ ಎಂದು ವರದಿಯಾಗಿದೆ. ಆದರೆ ಕಾವೇರಿ ವಿಚಾರ ಇಲ್ಲಿಗೆ ಮುಗಿದಿಲ್ಲ. ತಮಿಳುನಾಡು ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಆಗಸ್ಟ್ 17ರಂದು ಕೈಗೆತ್ತಿಕೊಳ್ಳಲಿದೆ ಎಂಬ ವರದಿಯೂ ಇದೆ. ಹೀಗಾಗಿ ಮುಂದಿನ ವಾರ ಕಾವೇರಿ ವಿಚಾರ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಮುಖ ಚರ್ಚೆಯಾಗಲಿದೆ. ಏರ್ ಇಂಡಿಯಾ ಪೈಲಟ್ಗಳಿಗೆ ಮ್ಯಾಂಡೇಟರಿ ಡ್ರಗ್ ಟೆಸ್ಟ್. ಇದು ದೇಶದ ಏವಿಯೇಷನ್ ಸೆಕ್ಟರ್ನಲ್ಲಿ ದೊಡ್ಡ ಸುದ್ದಿಯಾಗಿದೆ. ಏರ್ ಇಂಡಿಯಾ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ತನ್ನ ಎಲ್ಲಾ ಪೈಲಟ್ಗಳಿಗೆ ಸೈಕೋಆಕ್ಟಿವ್ ಸಬ್ಸ್ಟೆನ್ಸ್ ಟೆಸ್ಟಿಂಗ್ ನಡೆಸಲು ನಿರ್ಧರಿಸಿದೆ. ಇತ್ತೀಚೆಗೆ ಪಕೆಟ್ನಿಂದ ಡೆಲ್ಲಿಗೆ ಬರುತ್ತಿದ್ದ ಏರ್ ಇಂಡಿಯಾ ವಿಮಾನದಲ್ಲಿ ಸುಮಾರು 300 ಅಡಿ ಆಲ್ಟಿಟ್ಯೂಡ್ ಡ್ರಾಪ್ ಆಗಿತ್ತು. ಆ ಘಟನೆಯ ನಂತರ ನಡೆಸಿದ ಕನ್ಫರ್ಮೇಟರಿ ಡ್ರಗ್ ಟೆಸ್ಟ್ನಲ್ಲಿ ಪೈಲಟ್ ಮರಿಜುನಾಗೆ ಪಾಸಿಟಿವ್ ಆಗಿದ್ದಾರೆ ಎಂದು ವರದಿಯಾಗಿದೆ. ಇದಾದ ಬಳಿಕ ಏರ್ ಇಂಡಿಯಾ ತನ್ನ ಎಲ್ಲಾ ಪೈಲಟ್ಗಳನ್ನು ಸ್ಕ್ರೀನಿಂಗ್ ಮಾಡುವ ನಿರ್ಧಾರ ತೆಗೆದುಕೊಂಡಿದೆ. ಆದರೆ ಇನ್ನು ಮುಂದೆ ಫ್ಲೈಟ್ ಸೇಫ್ಟಿ ವಿಚಾರದಲ್ಲಿ ಡ್ರಗ್ ಟೆಸ್ಟಿಂಗ್ಗೆ ಮತ್ತಷ್ಟು ಕಠಿಣ ಕ್ರಮಗಳು ಎದುರಾಗಲಿವೆ. ಪ್ರಯಾಣಿಕರ ಸುರಕ್ಷತೆ ದೃಷ್ಟಿಯಿಂದ ಈ ಕ್ರಮ ಮಹತ್ವ ಪಡೆದುಕೊಂಡಿದೆ. ಪಂಜಾಬ್ ರಾಜಕೀಯದಲ್ಲಿ ಆತಂಕಕಾರಿ ಘಟನೆ. ಶಿರೋಮಣಿ ಅಕಾಲಿದಲ್ ಅಧ್ಯಕ್ಷ ಸುಖ್ಬೀರ್ ಸಿಂಗ್ ಬಾದಲ್ ಅವರ ಮನೆ ಮೇಲೆ ಮಹಾರಾಷ್ಟ್ರದ ನಾಂದೇಡ್ನ ಗುರುದ್ವಾರದಲ್ಲಿ ದಾಳಿ ನಡೆದಿದೆ. ದಾಳಿ ನಡೆಯುವ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರು ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಈ ಘಟನೆಯ ನಂತರ ಭದ್ರತೆ ಕುರಿತು ಹಲವು ಪ್ರಶ್ನೆಗಳು ಎದ್ದಿವೆ. ಎಸ್ಎಡಿ ಪಕ್ಷವು ಈ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಎಂಬ ಬೇಡಿಕೆಯನ್ನು ಮುಂದಿಟ್ಟಿದೆ. ಘಟನೆಗೆ ಸಂಬಂಧಿಸಿದಂತೆ ತನಿಖೆ ಮುಂದುವರೆದಿದೆ. ಅಮೆರಿಕದಿಂದ ಚೀನಾಗೆ ಡ್ರೋನ್ ಶಾಕ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದಿಂದ ಚೀನಾದ ಡ್ರೋನ್ ಟೆಕ್ನಾಲಜಿ ವಿರುದ್ಧ ಮತ್ತೊಂದು ಕಠಿಣ ಕ್ರಮ. ಕೆಲವು ಚೈನೀಸ್ ಮೇಡ್ ಡ್ರೋನ್ ಮತ್ತು ಡ್ರೋನ್ ಕಾಂಪೋನೆಂಟ್ಸ್ ಮೇಲೆ ಭಾರಿ ಟಾರಿಫ್ ವಿಧಿಸುವ ಕ್ರಮವನ್ನು ಅಮೆರಿಕ ಘೋಷಿಸಿದೆ. ರಾಷ್ಟ್ರೀಯ ಭದ್ರತೆಗೆ ಪ್ರಮುಖವೆಂದು ಪರಿಗಣಿಸಲಾದ ಕೆಲವು ದೊಡ್ಡ ಡ್ರೋನ್ಸ್ ಮೇಲೆ 100% ಟಾರಿಫ್ ವಿಧಿಸುವ ಕ್ರಮವಿದೆ. ಇತರ ಸಣ್ಣ ಡ್ರೋನ್ಸ್ ಮೇಲೆ 25% ಟಾರಿಫ್ ಅನ್ವಯವಾಗಲಿದೆ ಎಂದು ವರದಿಯಾಗಿದೆ. ಚೀನಾದ ಡ್ರೋನ್ ಟೆಕ್ನಾಲಜಿ ಮೇಲೆ ಅಮೆರಿಕದ ಅವಲಂಬನೆಯನ್ನು ಕಡಿಮೆ ಮಾಡುವುದು ಈ ಕ್ರಮದ ಪ್ರಮುಖ ಉದ್ದೇಶಗಳಲ್ಲಿ ಒಂದು. ಇದರಿಂದ ಯುಎಸ್ ಚೀನಾ ಟೆಕ್ನಾಲಜಿ ವಾರ್ ಮತ್ತಷ್ಟು ತೀವ್ರವಾಗುವ ಸಾಧ್ಯತೆ ಇದೆ. ಪುಟಿನ್ ಜಪಾನ್ ನಡುವೆ ಹೊಸ ಉದ್ವಿಗ್ನತೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಒಂದು ಭೇಟಿ ಇದೀಗ ಜಪಾನ್ನಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಪುಟಿನ್ ಅವರು ಜಪಾನ್ ಹಕ್ಕು ಮಂಡಿಸಿರುವ ಡಿಸ್ಪ್ಯೂಟೆಡ್ ಕ್ಯೂರಿಲ್ ಐಸ್ಲ್ಯಾಂಡ್ನ ದ್ವೀಪಕ್ಕೆ ಭೇಟಿ ನೀಡಿದ್ದಾರೆ. ಇದು ಪುಟಿನ್ ಅವರ ಆ ಪ್ರದೇಶಕ್ಕೆ ಮೊದಲ ಭೇಟಿ ಎಂದು ವರದಿಯಾಗಿದೆ. ಈ ದ್ವೀಪದ ಮೇಲೆ ರಷ್ಯಾ ಮತ್ತು ಜಪಾನ್ ನಡುವೆ ಬಹುಕಾಲದಿಂದ ವಿವಾದವಿದೆ. ಪುಟಿನ್ ಅವರ ಭೇಟಿಯನ್ನು ಜಪಾನ್ ಪ್ರಧಾನಿ ತೀವ್ರವಾಗಿ ವಿರೋಧಿಸಿದ್ದು, ಈ ಕ್ರಮವನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಇದರಿಂದ ರಷ್ಯಾ ಜಪಾನ್ ನಡುವಿನ ಹಳೆಯ ಟೆರಿಟೋರಿಯಲ್ ಡಿಸ್ಪ್ಯೂಟ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಇಂಡಿಯಾ ಏರ್ಫೋರ್ಸ್ಗೆ 1 ಲಕ್ಷ ಕೋಟಿ ಡೀಲ್. ಭಾರತೀಯ ವಾಯುಪಡೆಯ ಟ್ರಾನ್ಸ್ಪೋರ್ಟ್ ಫ್ಲೀಟ್ ಆಧುನೀಕರಣಕ್ಕೆ ಸಂಬಂಧಿಸಿದಂತೆ ದೊಡ್ಡ ಬೆಳವಣಿಗೆಯು ವರದಿ ಬಂದಿದೆ. ಹಳೆಯ AN-32 ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಗಳನ್ನು ಬದಲಿಸಲು ಹೊಸ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಖರೀದಿಸುವ ಮಹತ್ವದ ಯೋಜನೆ ಮುಂದುವರೆದಿದೆ. ಈ ಒಪ್ಪಂದದ ಮೌಲ್ಯ ಸುಮಾರು 1 ಲಕ್ಷ ಕೋಟಿ ಇರಬಹುದು ಎಂದು ವರದಿಗಳು ಹೇಳಿವೆ. ಭಾರತೀಯ ವಾಯುಪಡೆಯ ಲಾಜಿಸ್ಟಿಕ್ಸ್ ಮತ್ತು ಸ್ಟ್ರಾಟಜಿಕ್ ಏರ್ಲಿಫ್ಟ್ ಸಾಮರ್ಥ್ಯವನ್ನು ಹೆಚ್ಚಿಸಲು ಇದು ಪ್ರಮುಖ ಹೆಜ್ಜೆಯಾಗಲಿದೆ. ಈ ಡೀಲ್ ಅಂತಿಮ ಹಂತ ತಲುಪಿದರೆ ಭಾರತೀಯ ವಾಯುಪಡೆಯ ಟ್ರಾನ್ಸ್ಪೋರ್ಟ್ ಕೆಪಾಬಿಲಿಟಿಗೆ ದೊಡ್ಡ ಬೂಸ್ಟ್ ಸಿಗಲಿದೆ. ಕರ್ನಾಟಕ ಬ್ಯಾಂಕ್ ರಾಬರಿ. 19 ತಿಂಗಳ ಬಳಿಕ ಆರೋಪಿಗಳು ಸಿಕ್ಕಿಬಿದ್ದರು. ಬೀದರ್ನಲ್ಲಿ ನಡೆದ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ. ಸುಮಾರು 19 ತಿಂಗಳಿಂದ ಪೊಲೀಸರಿಗೆ ಸಿಗದೆ ತಲೆಮರೆಸಿಕೊಂಡಿದ್ದ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಎಂಬ ವರದಿ ಬಂದಿದೆ. ದೀರ್ಘಕಾಲದ ತನಿಖೆಯ ನಂತರ ಆರೋಪಿಗಳ ಬಂಧನವಾಗಿದ್ದು, ಪ್ರಕರಣದ ಇನ್ನಷ್ಟು ವಿವರಗಳನ್ನು ಪೊಲೀಸರು ಹೊರಹಾಕುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಹಾಸ್ಪಿಟಲ್ ಕ್ಯಾಂಟೀನ್ ಮೇಲೆ FDA ದಾಳಿ.
ಆಹಾರ ಸುರಕ್ಷತೆ ಕುರಿತು ಬೆಂಗಳೂರಿನಿಂದ ಶಾಕಿಂಗ್ ಸುದ್ದಿ. ಆಹಾರ ಸುರಕ್ಷತಾ ಅಧಿಕಾರಿಗಳ ತಪಾಸಣೆಯಲ್ಲಿ ಆಸ್ಪತ್ರೆಯ ಕ್ಯಾಂಟೀನ್ನಲ್ಲಿ ಅವಧಿ ಮೀರಿದ ಕೆಲವು ಆಹಾರ ಪದಾರ್ಥಗಳು ಪತ್ತೆಯಾಗಿವೆ ಎಂಬ ವರದಿ ಬಂದಿದೆ. ರವಾ, ಬೇಕಿಂಗ್ ಪೌಡರ್ ಮತ್ತು ಸ್ಟೇಲ್ ಬ್ರೆಡ್ ಸೇರಿದಂತೆ ಹಲವು ವಸ್ತುಗಳ ಬಗ್ಗೆ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಆಸ್ಪತ್ರೆಯಂತಹ ಸೂಕ್ಷ್ಮ ಸ್ಥಳದಲ್ಲೇ ಇಂತಹ ಆಹಾರ ಪದಾರ್ಥಗಳು ಪತ್ತೆಯಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ. ಆಹಾರ ಸುರಕ್ಷತಾ ಅಧಿಕಾರಿಗಳ ತಪಾಸಣೆ ಮುಂದುವರಿಯುತ್ತಿದೆ. ದೇಶದ ಗಮನ ಸೆಳೆಯುತ್ತಿರುವ ಆಗಸ್ಟ್ 15. ಇನ್ನು ನಾಳೆ ದೇಶಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆ. ಭಾರತ ತನ್ನ 80ನೇ ಇಂಡಿಪೆಂಡೆನ್ಸ್ ಡೇ ಆಚರಣೆಗೆ ಸಜ್ಜಾಗಿದೆ. ದೆಹಲಿಯಿಂದ ಹಿಡಿದು ದೇಶದ ವಿವಿಧ ರಾಜ್ಯಗಳವರೆಗೆ ಭದ್ರತಾ ವ್ಯವಸ್ಥೆ ಹೆಚ್ಚಿಸಲಾಗಿದೆ. ಶಾಲೆಗಳು, ಸರ್ಕಾರಿ ಕಚೇರಿಗಳು ಮತ್ತು ವಿವಿಧ ಸಂಸ್ಥೆಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಿದ್ಧತೆಗಳು ನಡೆಯುತ್ತಿವೆ. ಈ ಬಾರಿ ಇಂಡಿಪೆಂಡೆನ್ಸ್ ಡೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಭಾಷಣ, ಸರ್ಕಾರದ ಪ್ರಮುಖ ಘೋಷಣೆಗಳು ಮತ್ತು ದೇಶದ ಮುಂದಿನ ದಿಕ್ಕಿನ ಬಗ್ಗೆ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಇವು ಇಂದಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಹೊಸ ಸುದ್ದಿಗಳಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.